ಕರ್ನಾಡು. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಕಿಚನ್ ಆ್ಯಂಡ್ ಫ್ಯಾಷನ್ ಬ್ಲಾಗ್. ನೀನು ಇವಳು ಎಲ್ಲಿ ಹೋಗ್ಬಿಟ್ಟಿದ್ಲು ಒಂದು 20-25 ದಿನದವರೆಗೂ ಅಂತ ಅನ್ಕೋತಾ ಇರ್ಬೋದೇನೋ, ಅಥವಾ ನಾನು ಮರ್ತೇ ಬಿಟ್ಟಿದ್ದೀನೋ ಏನೋ ಗೊತ್ತಿಲ್ಲ. ನನಗೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ನನ್ನ ಹಸ್ಬೆಂಡು ಹೊಸ ಫೋನ್ ತಗೊಳ್ಳೋಣ ಅಂತ, ನಾನು ಇಲ್ಲ ಇದೇ ರಿಪೇರಿ ಮಾಡಿಸ್ಕೊಂಬೋಣ ಅಂತ ಹಾಗೆ ಅನ್ಕೊಂಡು 20 ದಿನ ಕಳೆದ್ಬಿಟ್ವಿ. ಕೊನೆಗಿದೆ ಫೋನ್ನೇ ರಿಪೇರಿ ಮಾಡಿಸ್ದೆ ನಾನು. ಎಲ್ಲ ನನ್ನ ಮಗಳು ಪ್ರಭಾವ ಬಿಡಿಸಿ ಡಿಸ್ಪ್ಲೇನ ಒಂದು 5 ಸರಿ ಹೋಗ್ಸೋಣ, 5 ಸರಿ ಹಾಕ್ಸಿದ್ದೀನಿ. ಇನ್ನು ನೆಕ್ಸ್ಟ್ ಟೈಮ್ ಹೋಗ್ಸಿದ್ರಂತೂ ಹೊಸ ಫೋನೇ ತಗೋಬೇಕು. ಇವತ್ತು ಸೋಮವಾರ ದಿನದ ಬೆಳಗಿನ ವ್ಲಾಗ್ ಇದು. ಇನ್ನೂ ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಇದೆ, ನಾನು ಇನ್ನೂ ಸ್ನಾನನೂ ಮಾಡಿಲ್ಲ, ಮಾಡಬೇಕು. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಏನು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬ್ಲಾಗ್ ಮಾತ್ರ. ಎಂಡ್ವರೆಗೂ ನೋಡಿ. ಒಂದು ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾವ ಊರಿಗೆ ಹೋಗ್ತಾ ಇದ್ದೀವಿ, ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿನ ಮಹತ್ವ ಏನು ಎಲ್ಲನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಂಡ್ವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಲ್ಲಿ ಬೇಳೆ ಸಾಂಬಾರು ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಅಲ್ಲಿಂದ ಬರೋ ಅಷ್ಟರಲ್ಲಿ ಈವ್ನಿಂಗ್ ಆಗಿಬಿಟ್ಟಿರುತ್ತೆ. ಟಯರ್ಡ್ ಆಗಿರ್ತೀವಿ ಕೂಡ, ಸ್ವಲ್ಪ ಲಾಂಗ್ ಜರ್ನಿ. ಸೊ ಹಾಗಾಗಿ ಈವ್ನಿಂಗ್ ಅಡುಗೆ ಮಾಡೋಕ್ಕಾಗಲ್ಲ ಅಂತ ಈಗಲೇ ಸಾಂಬಾರು ಮಾಡಿ ಇಟ್ಕೊಂಬಿಡೋಣ ಅಂತ ಬೇಳೆ ಸಾಂಬಾರು ಇಟ್ಟಿದ್ದೀನಿ. ರೆಡಿ ಆಗ್ತಾಯಿದೆ. ಅದು ಸ್ವಲ್ಪ ಪಾತ್ರೆ ಇತ್ತು, ತೊಳ್ಕೊಬಿಡೋಣ ಅಂತ. ಬೇಳೆ ಸಾಂಬಾರು ರೆಡಿಯಾಗಿದೆ. ಸಿಂಪಲ್ ಬೇಳೆ ಸಾಂಬಾರು ಅಷ್ಟೇ, ಏನು ಜಾಸ್ತಿ ತರಕಾರಿ ಹಾಕಲಿಲ್ಲ ನಾನು. ಟೈಮ್ ಇರಲಿಲ್ಲ, ಬೇಗ ಹೋಗಬೇಕು ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡಿಬಿಟ್ಟೆ. ಸೊ ನಾನು ಈ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನಮ್ಮ ಅಮ್ಮನ ಸೀರೆ ಆ್ಯಂಡ್ ನನ್ನ ಫೇವ್ರೆಟ್ ಸ್ಯಾರಿ. ನಾನು ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ಆಲ್ಮೋಸ್ಟ್ ಸ್ಯಾರಿನೇ ಪ್ರಿಫರ್ ಮಾಡೋದು. ನಾನು ಸೀರೆ ಎಲ್ಲ ಉಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ರೆಡಿ ಆಗಬೇಕು ಅಷ್ಟೇ. ಅದಕ್ಕೂ ಮುಂಚೆ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ನಾವು ಯಾವ ದೇವಸ್ಥಾನಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ಮೊದಲು ಮನೆ ದೇವ್ರಿಗೆ ಪೂಜೆ ಮಾಡಿ, ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ, ಅದನ್ನು ಮನೆ ದೇವರಿಗೆ ಪೂಜೆ ಸಲ್ಲಿಸಿ ನಾವು ಹೋಗಬೇಕು. ಏಕೆಂದರೆ ನಾವು ದೇವಸ್ಥಾನಕ್ಕೆ ಹೋಗೋದು ನಾವು ಪುಣ್ಯ ಪಡ್ಕೊಳ್ಳೋದಕ್ಕೆ. ನಾವು ಮನೆಯಲ್ಲಿ ಮನೆ ದೇವ್ರ ಪೂಜೆ ಮಾಡಿ ಹೊರಡೋದು ನಾವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರಲಿ ಅನ್ನೋ ಕಾರಣಕ್ಕೆ. ಅದು ಎಷ್ಟೊತ್ತೇ ಆಗಿರಲಿ, ಮಧ್ಯಾಹ್ನ ಆದರೂ ಪರವಾಗಿಲ್ಲ, ಬರೀ ಒಂದು ದೀಪ ಹಚ್ಚಿ ಗಂಧದ ಕಡ್ಡಿ ಬೆಳಗ್ಗೆ ಹೋಗೋದ್ರಿಂದ ನಾವು ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬರ್ತೀವಿ. ನಮ್ದು ಯಾವುದೇ ರೀತಿಯಾದ ಒಂದು ಅಡಚಣೆನೂ ಆಗೋದಿಲ್ಲ, ಅವಘಡನೂ ಆಗೋದಿಲ್ಲ. ಇದಕ್ಕೆ ಎಲ್ಲರೂ ಮೊದಲು ಮನೆ ದೇವರಿಗೆ ಪೂಜೆ ಮಾಡಿ ಅಂತ ಹೇಳೋದು ಅದೇ ಕಾರಣಕ್ಕೆ. ಪೂಜೆ ಮಾಡಾಗಿದೆ. ಸಿಂಪಲ್ ಪೂಜೆ ಮಾಡಿಕೊಂಡೆ ಇವತ್ತು ನಾನು. ಯಾವತ್ತೇ ಆಗಲಿ ದೇವರಿಗೆ ತುಪ್ಪದ ದೀಪ ನೋಡಿ, ಅಲ್ಲಿ ತುಪ್ಪದ ದೀಪ ಹಚ್ಚಿದ್ದೀನಿ. ತುಪ್ಪದ ದೀಪ ಹಚ್ಚದೇ ದೇವ್ರ ಪೂಜೆ ಕಂಪ್ಲೀಟ್ ಆಗೋದೇ ಇಲ್ಲ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತುಪ್ಪದ ದೀಪನ ಹಚ್ಚಲೇಬೇಕು ನೀವು. ಆಗ ಮಾತ್ರ ದೇವ್ರ ಪೂಜೆ ಕಂಪ್ಲೀಟ್ ಅಂತ ಆಗೋದು. ಒಂದೇ ದೀಪ ಹಚ್ಚಿ, 2 ದೀಪ ಹಚ್ಚಬೇಕು ಅಂತ ಏನಿಲ್ಲ. ಒಂದೇ ದೀಪ ಹಚ್ಚಿದ್ರೂ ಸಾಕು. ತುಪ್ಪದ ದೀಪ ಹಚ್ಚಲೇಬೇಕು ನೀವು. ಇನ್ನೊಂದೇನು ಅಂದರೆ, ಎಷ್ಟೋ ಜನ ಹೆಣ್ಮಕ್ಳು ಸ್ನಾನ ಮಾಡಾದ್ಮೇಲೆ ಕೂದಲು ಬಿಟ್ಕೊಂಡು ಪೂಜೆನ ಮಾಡ್ತಾರೆ. ಅದು ತುಂಬಾ ದೊಡ್ಡ ತಪ್ಪು. ಕೂದಲು ಬಿಟ್ಕೊಂಡು ಯಾವತ್ತೂ ಪೂಜೆ ಮಾಡಬಾರ್ದು. ಅಟ್ಲೀಸ್ಟ್ ಈ ಥರ ಒಂದು ಸಣ್ಣ ಗಂಟು ಹಾಕ್ಕೊಂಡಾದರೂ ಪೂಜೆ ಮಾಡಬೇಕು. ಆಮೇಲೆ ನೀವು ಹೆಂಗಾದರೂ ರೆಡಿ ಆದರೂ ಪರವಾಗಿಲ್ಲ. ಬಟ್ ಪೂಜೆ ಮಾಡುವಾಗಲಂತೂ ಕೂದಲು ಬಿಟ್ಟರೆ ಅದು ರೌದ್ರಾವತಾರ. ಈ ಕಾಳಿದೇವಿ, ದುರ್ಗಾಮಾತೆ ಹೆಂಗೆ ಅವರು ಕೂದಲು ಬಿಟ್ಟಿರ್ತಾರೆ ಆ ಥರ ಆಗಿಬಿಡುತ್ತೆ. ನಾವು ಶಾಂತ ರೂಪದಲ್ಲಿ ಪೂಜೆನ ಮಾಡಬೇಕು. ಈ ಸರಸ್ವತಿ ದೇವಿ, ಲಕ್ಷ್ಮೀ ದೇವಿ ಅವ್ರು ಯಾವತ್ತೂ ಕೂದಲನ್ನ ಬಿಡೋದೇ ಇಲ್ಲ, ಅವ್ರು ಗಂಟನ್ನು ಹಾಕಿರ್ತಾರೆ. ಹಾಗೆಯೇ ನಾವು ಕೂಡ ಅಷ್ಟೇ, ಪೂಜೆ ಮಾಡುವಾಗ ಯಾವತ್ತೂ ಗಂಟು ಹಾಕೇ ಇರಬೇಕು. ಕೂದಲು ಬಿಟ್ಟು ನಾವು ಯಾವತ್ತೂ ಪೂಜೆ ಮಾಡೋಕ್ಕೆ ಹೋಗಲೇಬಾರ್ದು. ಅದು ದೇವ್ರಿಗೆ ಸಲ್ಲೋದು ಇಲ್ಲ ಆ್ಯಂಡ್ ನಮಗೂ ಕೂಡ ಅದು ದೋಷ ತಂದಿದ್ದಾಗುತ್ತೆ. ನೀವು ದೇವಸ್ಥಾನಕ್ಕೆ ಹೋಗಿ ಅಥವಾ ಬೇರೆ ಹೊರಗಡೆ ಪೂಜೆಗೆ ಹೋಗಿ ಅದು ಬೇರೆ ಥರ. ನೀವು ಮಾಡೋದಿಲ್ಲ ಪೂಜೆನ, ಅಲ್ಲಿ ಬೇರೆಯವ್ರು ಮಾಡ್ತಾ ಇರ್ತಾರೆ. ನಾವು ಸ್ವತಃ ಪೂಜೆ ಮಾಡುವಾಗ ಯಾವತ್ತೂ ಕೂಡ ಗಂಟು ಹಾಕಿಯೇ ಪೂಜೆ ಮಾಡಬೇಕು. ತಲೆಗೆ ಕೂದಲು ಬಿಟ್ಕೊಂಡಂತೂ ಪೂಜೆ ಮಾಡೋಕ್ಕೆ ಹೋಗಲೇಬೇಡಿ ಯಾರೂ. ಯಾಕೆ ಸುಮಾರು ಜನಕ್ಕೆ ಈ ವಿಷಯ ಗೊತ್ತೇ ಇಲ್ಲ. ಎಲ್ಲರೂ ಕೂದಲು ಬಿಟ್ಕೊಂಡು ಸ್ನಾನ ಮಾಡಾದ್ಮೇಲೆ ಕೂದಲು ಬಿಟ್ಟು ಪೂಜೆ ಮಾಡ್ತಾರೆ. ಇಲ್ಲ ಬಟ್ಟೆ ಕಟ್ಬಿಟ್ಟಿರ್ತಾರೆ, ಬಟ್ಟೆನೂ ಕೂಡ ಕಟ್ಟಬಾರ್ದು. ಮೈಲ್ಗೆ ಆ ಥರ ಆಗುತ್ತೆ, ಅದು ಬಟ್ಟೆ ಕಟ್ಟಬಾರ್ದು. ಬರೀ ಬದ್ರಕೊಂಡು ಜಸ್ಟ್ ಒಂದು ಕ್ಲಿಪ್ ಹಾಕೊಂಬಿಡಿ ಗಂಟು ಥರ, ಅದು ತುಂಬ ಒಳ್ಳೆಯದು. ಯಾವತ್ತೂ ಕೂಡ ಕೂದಲನ್ನ ಬಿಟ್ಟು ನಾವು ಪೂಜೆನ ಮಾಡಬಾರ್ದು. ಸೊ ನಮ್ಮ ಅತ್ತೆನ ಕರ್ಕೊಂಬರೋದಕ್ಕೆ ಅಂತ ನನ್ನ ಹಸ್ಬೆಂಡ್ ಮತ್ತು ನನ್ನ ಪಾಪು ಹೋಗಿದ್ದಾಳೆ. ಬರ್ತಾ ಇದ್ದಾರೆ ಇನ್ನೇನು. ಬಂದ ತಕ್ಷಣ ಹೊರಡೋದೇನೆ. ಸೊ ನಾವೆಲ್ಲಿ ಹೋಗ್ತೀವಿ, ಯಾವ ದೇವಸ್ಥಾನ ಎಲ್ಲ ಕಂಪ್ಲೀಟಾಗಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ವ್ಲಾಗ್ಲು, ಲಾಸ್ಟ್ವರೆಗೂ ನೋಡಿ. ಆ್ಯಂಡ್ ಈ ಸ್ಯಾರಿ ನಮ್ಮ ಮಮ್ಮಿದು. ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ ನೋಡಿ. ಫುಲ್ ಜರಿ, ಇದೇ ಥರ ಜರಿ ವರ್ಕ್ ಇದೆ, ಫುಲ್ಲು ಜರಿ ಇದೆ. ಸ್ಯಾರಿ ತುಂಬ ಚೆನ್ನಾಗಿದೆ. ಇದು ಎಷ್ಟು ವರ್ಷದ ಸ್ಯಾರಿ ಇರ್ಬೋದು ಅಂತ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ. ಹೊರಟ್ವಿ ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅತ್ತೆ ಅವ್ರ ಅಮ್ಮ ಮತ್ತು ನನ್ನ ಪರಿಚಯದವ್ರೊಬ್ಬರಿದ್ರು, ಅವ್ರನ್ನ ಕರ್ಕೊಂಡು ಹೊರಟ್ವಿ. ನಾವು ಹೋಗ್ತಾ ಇರೋದು ನಮ್ಮ ಅತ್ತೆ ಅವರ ತಾಯಿ ತವರೂರಿಗೆ. ಇದು ಅವ್ರ ಊರಲ್ಲಿರೋ ದೇವಸ್ಥಾನ, ಅಂದರೆ ನನ್ನ ಹಸ್ಬೆಂಡ್ ಅವರ ಅಜ್ಜಿ ಊರಲ್ಲಿರೋ ದೇವಸ್ಥಾನ. ತುಂಬ ಚೆನ್ನಾಗಿದೆ. ನನ್ನ ಮಗಳು ಹೇಳ್ತಾ ಇದ್ದಾಳೆ ಅಲ್ಲಿ ಹಾಯ್ ಮಾಡು ಅಂದರೆ ಮಾಡಿದ್ಲು.
ಆಮೇಲೆ ಹೇಳ್ತಾ ಇದ್ದಾಳೆ, ಏನು ಯಾರ್ಯಾರು ಹೋಗ್ತಾ ಇದ್ದೀವಿ ಏನು ಅಂತ ಕೇಳಿದ್ದಕ್ಕೆ ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಅಮ್ಮ ಪಪ್ಪ ಎಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ಲು. ಜೊತೆಗೆ ಏನು ಬೇಡ್ಕೊತೀಯ ದೇವ್ರ ಹತ್ರ ಅಂದರೆ, ಅಪ್ಪ ಈಗಿನ ಮಕ್ಕಳು ಎಷ್ಟು ಬ್ರಿಲಿಯಂಟ್ ಆಗಿರ್ತಾರೆ ಅಂದರೆ ಎಲ್ಲ ಯೋಚನೆ ಮಾಡಿಬಿಟ್ಟಿರ್ತಾನೆ. ಪಪ್ಪಾಗೆ ಒಳ್ಳೇದು ಮಾಡು ಪಪ್ಪಾಗೆ ಒಳ್ಳೇದಾಗಲಿ, ಪಪ್ಪಾಗೆ ಜಾಸ್ತಿ ದುಡ್ಡು ಬರಲಿ, ನನಗೆ ಜಾಸ್ತಿ ಚಾಕ್ಲೇಟ್ ಕೊಡ್ಸೋಂಗಾಗಲಿ ಅಂತ ಕೇಳ್ಕೊತೀನಿ ಅಂತ ಇದ್ಲು ನನ್ನ ಕಿಲಾಡಿ ಮಗಳು. ನನಗಂತೂ ಅದನ್ನು ಕೇಳ್ಬಿಟ್ಟು ಒಂದು ಸರಿ ಅಪ್ಪ ಮಕ್ಕಳು ಏನೇನು ಯೋಚನೆ ಮಾಡಿಬಿಟ್ಟಿರ್ತಾರೆ, ದುಡ್ಡು ಬಂದರೆ ಚಾಕ್ಲೇಟ್ ತೊಗೊಳ್ಳೋದು ಅಂತ, ಐಸ್ ಕ್ರೀಮ್ ತೊಗೊಳ್ಳೋದು ಅಂತ ಯೋಚನೆ ಮಾಡಿಬಿಟ್ಟಿರ್ತಾರಲ್ಲಪ್ಪ ಅಂತ ಒಂದು ಸರಿ ನನಗೂ ನನ್ನ ಹಸ್ಬೆಂಡ್ಗೂ ಶಾಕೇ ಆಗೋಯಿತು. ಹಂಗೆ ಯೋಚನೆ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಅವಳು ಹೇಳ್ತಾ ಇದ್ಲು, ಪಪ್ಪ ನಾನು ನೀನು ಎಲ್ಲ ಹೋಗ್ಬಿಡೋಣ, ಅಲ್ಲೇ ಐಸ್ ಕ್ರೀಮ್ ಚಾಕ್ಲೇಟ್ ತಿನ್ನೋಣ. ಐಸ್ ಕ್ರೀಮ್ ಬೇಕಂತ ಅವಳಿಗೆ, ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅವಳಿಗೆ. ಕೇಳ್ತಾ ಇದ್ವಿ ಹಂಗೆ. ಸ್ವಲ್ಪ ಹೊತ್ತಾದ್ಮೇಲೆ ಮಲ್ಗೆ ಬಿಟ್ಲು ಅವಳು. ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು 5-10 ನಿಮಿಷ ಅಷ್ಟೇ, ಆಮೇಲೆ ನಿದ್ದೆ ಮಾಡೇ ಬಿಡ್ತಾಳೆ. ಮಕ್ಳುಗಳೇ ಹಾಗಲ್ವಾ. ಅದೇ ಸರಿಯಾಗಿ ಕರೆಕ್ಟಾಗಿ ನನ್ನ ಹಸ್ಬೆಂಡ್ ಒಂದು ಸಾಂಗ್ ಪ್ಲೇ ಮಾಡಿದ್ರು. ಅದು ಆ ಸಿಚುವೇಶನ್ ಕರೆಕ್ಟಾಗಿ ಸೂಟ್ ಆಗಿಬಿಟ್ಟಿತ್ತು ಮಾತ್ರ. ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ. ನಾವು ಬಂದಿರೋದು ಮಂಡ್ಯ ಜಿಲ್ಲೆಯಲ್ಲಿರೋ ಕೇಮದೊಡ್ಡಿ ಹೋಬಳಿ ಪಕ್ಕದಲ್ಲಿರೋ ಕಾರ್ಕಳ್ಳಿ ಅಂತ ಊರು. ಅದು ನಮ್ಮ ಅಜ್ಜಿ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಜ್ಜಿ ತವ್ರ ಮನೆಯಲ್ಲಿರೋ ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ. ಹೊರಟ್ವಿ, ಅಲ್ಲೆಲ್ಲ ಸುಮಾರು ಜನ ಇದ್ದರು. ಸೋಮವಾರ ಅಲ್ವಾ, ತುಂಬ ಜನ ತುಂಬ್ಕೊಬಿಟ್ಟಿದ್ರು. ಆಮೇಲೆ ಅಲ್ಲಿ ಅಲ್ಲೇ ಬಸಪ್ಪ ಇದೆ, ಬಸಪ್ಪನ ಸಾಕಿದ್ದಾರೆ. ಅಲ್ಲಿ ಬಸಪ್ಪನ ಪೂಜೆ ಮಾಡ್ತಾಯಿದ್ರು ನೋಡಿ. ಇದೇ ಬಸಪ್ಪ. ಅದು ನೋಟಲ್ಲೇ ಫುಲ್ ಮುಖ ದೇಹ ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ಇನ್ನೊಂದು ಸ್ವಲ್ಪ ದಿನ, ಒಂದು 20 ದಿನದಲ್ಲಿ ಬಸವನ ಕೊಂಡ ಅಂತ ಹಬ್ಬ ಇದೆ. ಆಗ ಅದೊಂದು ವ್ಲಾಗ್ ಹಾಕ್ತೀನಿ ನಾನು. ತುಂಬ ಡೀಟೇಲಾಗಿ ಮಾಡ್ತೀನಿ. ಅದು ತುಂಬ ಚೆನ್ನಾಗಿರುತ್ತೆ ಹಬ್ಬ ಅಂತೂ. ಸೊ ಈಗ ಮಲ್ಕೊಂಬಿಟ್ಟಿರ್ತಾರೆ. ಅದು ಬಸಪ್ಪ ಬರೋ ರೋಡಲ್ಲಿ ಅದು ದಾಟ್ಕೊಂಡು ಬರುತ್ತೆ. ನನ್ನ ಹಸ್ಬೆಂಡ್ ಹೇಳಿದ್ರು ನೀನು ಮಲ್ಕೋ ಅಂತ. ಸೊ ನನ್ನ ಮಗಳೂ ಮಲಗಿಸ್ಬಿಟ್ಟಿದೆ, ನಾನು ಮಲಗಿದ್ದೆ ಅಲ್ಲಿ. ನಾನು ದಾಟ್ಕೊಂಡು ಹೋಯ್ತು. ಅಂದರೆ ಅದು ಬಲ್ಗಾಲು ಇಟ್ಕೊಂಡು ದಾಟ್ಕೊಂಡು ಹೋದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಅಲ್ಲೇ ಮಲಗಿದ್ದೆ ನಾನು. ದಾಟ್ಕೊಂಡು ಹೋಗ್ತಾಯಿತ್ತು. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು. ಪಾಪ ಅದಕ್ಕೂ ಸುಸ್ತಾಗ್ಬಿಟ್ಟಿತ್ತು. ಸುಮಾರು ಜನ ಇದ್ರಲ್ಲ, ತುಂಬ ಸುಸ್ತಾಗ್ಬಿಟ್ಟಿತ್ತು. ಆಮೇಲೆ ದೇವಸ್ಥಾನದ ಒಳಗಡೆ ಹೋದ್ವಿ. ನನ್ನ ಮಗಳು ಬೇಡ್ಕೊತಾ ಇದ್ದಾಳೆ ಅಲ್ಲಿ ಸೆಂಟ್ರಲ್ಲಿ. ಎಲ್ಲೇ ಹೋಗ್ಬಿಟ್ರು ದೇವಸ್ಥಾನದ ಸೆಂಟ್ರಲ್ಲೇ ಕೂತ್ಕೊಳ್ಳೋದವಳು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿರೋದು ಬಸವೇಶ್ವರ ದೇವಸ್ಥಾನ. ಅದು ಬಸವಲಿಂಗನ ಇದೆ ಅಲ್ಲಿ. ಇದು ಪ್ರತಿಷ್ಠಾಪನೆ ಮಾಡಿರೋಂತಹ ದೇವಸ್ಥಾನ. ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ಉದ್ಭವ ದೇವಸ್ಥಾನವೂ ಇದೆ. ಆಮೇಲೆ ನನ್ನ ಹಸ್ಬೆಂಡ್ ಪಾದ ಕೇಳೋಕ್ಕೆ ಅಂತ ಕೂತ್ಕೊಂಡ್ರು. ಅಲ್ಲಿ ಪಾದ ಕೊಡುತ್ತೆ ಬಸವ. ನಾವು ಮನಸ್ಸಲ್ಲಿ ಏನಾದ್ರು ಅಂದ್ಕೋಬೇಕು ಅಥವಾ ಹೇಳಬೇಕು ನಾವು ಅದು ಬಾಯ್ಬಿಟ್ಟು. ಸ್ಟಾರ್ಟಿಂಗಲ್ಲಿ ಕೊಡ್ತಾ ಇರಲಿಲ್ಲ, ಆಮೇಲೆ ಕೊಡ್ತು. ನಮ್ಮ ಅತ್ತೆಗೆ, ನಮ್ಮ ಅತ್ತೆ ಅವ್ರ ಅಮ್ಮಂಗೆ ಎಲ್ಲರಿಗೂ ಕೊಡ್ತು. ಸ್ವಲ್ಪ ಜನಕ್ಕಂತೂ ತುಂಬಾ ಸತಾಯಿಸ್ಬಿಡ್ತು. ಆಮೇಲೆ ಅವ್ರು ಪೂಜೆ ಮಾಡೋವ್ರಿಗೂ ಅದು ಪಾದನೇ ಕೊಡ್ತಾ ಇರಲಿಲ್ಲ. ಅವ್ರದ್ದೇನೋ ಹರಕೆ ಬ್ಯಾಲೆನ್ಸ್ ಇತ್ತೋ ಏನೋ ಗೊತ್ತಿಲ್ಲ. ಅವ್ರು ಆಯಿತು ಹರಕೆ ಎಲ್ಲ ಮಾಡಿಸ್ತೀನಿ, ಅಂದನ ಮಾಡಿಸ್ತೀನಿ ಅಂದಮೇಲೆ ಅವ್ರಿಗೆ ಪಾದ ಕೊಡ್ತು. ಅದು ನಮ್ಮ ಹರಕೆ ಏನಾದ್ರು ಹೊತ್ಕೊಂಡು ನಾವು ತೀರಿಸ್ಲಿಲ್ಲ ಅಂದರೆ ಅದು ನಮಗೆ ಪಾದ ಕೊಡೋಲ್ಲ, ತಿವಿಕೆ ಬಂದುಬಿಡುತ್ತೆ. ಆಮೇಲೆ ನಾನು ಕೂತ್ಕೊಂಡೆ. ನನಗೆ ಕೇಳಿದ ತಕ್ಷಣ ಕೊಟ್ಬಿಡ್ತು. ನನಗೆ ತುಂಬ ಖುಷಿ ಆಗೋಯಿತು. ಯಾಕೆ ನನ್ನ ಹಸ್ಬೆಂಡ್ಗೂ ಒಂಚೂರು ಸತಾಯಿಸ್ಬಿಡ್ತು, ನನ್ನ ಅತ್ತೆಗೂ ಒಂಚೂರು ಸತಾಯಿಸ್ಬಿಡ್ತು. ಅದಕ್ಕೇ ನಾನು ಕೇಳಿದ ತಕ್ಷಣ ಕೊಡ್ತಲ್ಲ ಅಂತ ಖುಷಿ ಆಯಿತು. ಬಟ್ ಇನ್ನೊಬ್ರಿಗಂತೂ ತುಂಬಾ ಸತಾಯಿಸ್ಬಿಡ್ತು. ಯಾಕೆ ಅಂತ ಗೊತ್ತಿಲ್ಲ. ಅವ್ರು ತುಂಬ ಕಷ್ಟದಲ್ಲಿದ್ದರಂತೆ, ಕೇಳ್ಕೊಳಕ್ಕೆ ಬಂದಿದ್ದರು. ಸೊ ಅಲ್ಲೇ ಸ್ವಲ್ಪ ದೂರದಲ್ಲಿ ಇನ್ನೊಂದು ಉದ್ಭವ ದೇವಸ್ಥಾನ ಇದೆ ಅಂದಲ್ಲ, ಆ ದೇವಸ್ಥಾನದ ಹತ್ರನೇ ಇದೆ ಆ ದೇವಸ್ಥಾನದಲ್ಲಿ ಒಂದು ಬಸವನ ಮೇಲೆ ಪುಟ್ಟ ಬೆಟ್ಟ ಥರ ಬಂದಿರುತ್ತಲ್ಲ, ಅದು ಉದ್ಭವ ಆಗಿದೆ. ಕಳ್ಳರು ಕದಿಯೋಕ್ಕೆ ಅಂತ ಪ್ರಯತ್ನ ಪಟ್ರಂತೆ ಆಗಿನ ಕಾಲದಲ್ಲಿ ಇದನ್ನು. ಆದರೆ ಇದು ಅಗದಷ್ಟು ಕೆಳಗಡೆ ಭೂಮಿ ಒಳಗೆ ಹೋಗ್ಬಿಡ್ತಿತ್ತಂತೆ. ತುಂಬ ಕೆಳಗಿತ್ತು. ಇವಾಗ ದೇವಸ್ಥಾನ ಕಟ್ಟಿ ಮೇಲ್ಗಡೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ಹರಕೆ ನಾವು ಬೇಡ್ಕೊಂಡ್ರು ಅದು ನಿಜ ಆಗುತ್ತೆ. ನಾವು ಅಲ್ಲಿ ಪೂಜೆ ಸಲ್ಲಿಸಿ ಹರಕೆನ ಮಾಡ್ಕೊಂಡ್ವಿ. ನಿಜ ಆಗೇ ಆಗುತ್ತೆ. ಪ್ರತಿ ವಾರನೂ ಇಲ್ಲಿ ಅನ್ನದಾನ ಮಾಡ್ತಾರೆ. ಒಬ್ಬರಲ್ಲ ಒಬ್ಬರು ಪ್ರತಿ ಸೋಮವಾರ ಇಲ್ಲಿ ಅವ್ರ ಹರಕೆ ತೀರಿರುತ್ತೆ, ಅಥವಾ ಬರ್ತಡೇ, ಕಿವಿ ಚುಚ್ಚೋದು, ನಾಮಕರಣ, ಅಥವಾ ಹರಕೆ ತೀರ್ಸೋಕ್ಕೆ ಅಂತಲೇ ಪ್ರತಿ ವಾರ ಅನ್ನದಾನ ಮಾಡಿರ್ತಾರೆ.
ನನ್ನ ಮಗಳು ಅಲ್ಲೂ ಓಡಾಡ್ತಾ ಇದ್ಲು. ಇವತ್ತು ಕೂಡ ಒಂದು ಬರ್ತಡೇ ಇತ್ತು ಅಲ್ಲಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ದೇವಸ್ಥಾನದಿಂದ ಬರೋ ಅಷ್ಟರಲ್ಲೇ 6 ಗಂಟೆ ಆಗೋಗಿತ್ತು. ಎಲ್ಲರೂ ತುಂಬ ಟಯರ್ಡ್ ಆಗಿದ್ವಿ. ಸೊ ಅದಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.